ಇದು ಒಂದು ಸಾಮಾನ್ಯ ಕಥೆಯಲ್ಲ. ಇದು ನಿನ್ನ ಒಳಗಿನ ಆ ಶಕ್ತಿಯ ಕೂಗು. ನೀನು ಇದನ್ನು ಈಗ ಕೇಳುತ್ತಿರುವುದು ಕೂಡ ಯಾದೃಚ್ಛಿಕ ಅಲ್ಲ. ದೇವಿ ನಿನ್ನೊಂದಿಗೆ ಮಾತನಾಡುತ್ತಿದ್ದಾಳೆ. ಕೇಳಲು ಸಮಯ ಇದೆಯಾ? ಒಂದು ಕ್ಷಣ ನಿನ್ನ ಮನಸ್ಸನ್ನು ಶಾಂತ ಮಾಡು. ಫೋನ್ ಸೌಂಡ್ ಕಡಿಮೆ ಮಾಡು. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚು. ಯಾಕಂದ್ರೆ ಈಗ ನೀನು ಕೇಳಲಿರುವುದು ಶಬ್ದವಲ್ಲ, ಅದು ಒಂದು ಅನುಭವ. ನಿನ್ನ ಜೀವನದಲ್ಲಿ ಕೆಲ ಸಮಯಗಳಲ್ಲಿ ಏನೋ ಅಜ್ಞಾತ ಶಕ್ತಿ ನಿನ್ನನ್ನು ತಡೆದಂತೆ ಅನಿಸಿತ್ತಾ? ನೀನು ಮಾಡುವ ಕೆಲಸಗಳು ಕೊನೆಯ ಕ್ಷಣದಲ್ಲಿ ನಿಂತಂತಾಯಿತ್ತಾ? ಅಥವಾ ಏನೋ ಅರ್ಥವಾಗದ ಭಯ, ಒತ್ತಡ ಅಥವಾ ಖಾಲಿತನ ನಿನ್ನೊಳಗೆ ತುಂಬಿಕೊಂಡಿದೆಯಾ? ಅದು ದೌರ್ಬಲ್ಯ ಅಲ್ಲ, ಅದು ನಿನ್ನೊಳಗಿನ ದೇವಿ ಶಕ್ತಿ ನಿನ್ನನ್ನು ಕರೆಸಿಕೊಳ್ಳುತ್ತಿರುವ ಸಂಕೇತ. ಬಹುಶಃ ನೀನು ಗಮನಿಸಿಲ್ಲ, ಆದರೆ ಕೆಲ ದಿನಗಳಿಂದ ನಿನ್ನ ಮನಸ್ಸು ಅಸ್ವಸ್ಥವಾಗಿರಬಹುದು. ನೀನು ಏನು ಹುಡುಕುತ್ತಿದ್ದೀಯಾ, ಆದರೆ ಏನು ಎಂಬುದು ಸ್ಪಷ್ಟವಿಲ್ಲ. ಇದು ಸಾಮಾನ್ಯ ಅಲ್ಲ. ದೇವಿ ಈಗ ನಿನ್ನೊಂದಿಗೆ ಮಾತನಾಡುತ್ತಿದ್ದಾಳೆ. ಅವಳ ಧ್ವನಿ ಶಬ್ದವಾಗಿ ಕೇಳಿಸೋದಿಲ್ಲ, ಅದು ನಿನ್ನ ಮನಸ್ಸಿನ ಆಳದಲ್ಲಿ ಮೂಡುವ ಭಾವನೆಗಳ ರೂಪದಲ್ಲಿ ಬರುತ್ತದೆ. ಒಂದು ಕ್ಷಣ ನೀನು ಏನಾದರೂ ದೊಡ್ಡ ತಪ್ಪು ಮಾಡಿದ್ದೀಯಾ ಎಂಬ ಭಾವನೆ ನಿನಗೆ ಬರುತ್ತಿದೆಯಾ? ಅಥವಾ ನಿನ್ನ ಜೀವನದಲ್ಲಿ ಏನೋ ತಪ್ಪಾಗಿದೆ ಅನ್ನಿಸುತ್ತಿದೆಯಾ? ಅದು ದೇವಿಯ ಸಂದೇಶ. ಅವಳು ಹೇಳ್ತಿದ್ದಾಳೆ, ನೀನು ಹೀಗೆ ಬದುಕಲು ಹುಟ್ಟಿಲ್ಲ. ನಿನ್ನೊಳಗಿನ ಶಕ್ತಿಯನ್ನು ಎಬ್ಬಿಸು. ನೀನು ಗಮನಿಸಿದ್ರೆ ಕಳೆದ ಕೆಲವು ದಿನಗಳಿಂದ ನೀನು ಹಳೆಯ ಜೀವನದಿಂದ ದೂರವಾಗುತ್ತಿದ್ದೀಯಾ? ಹಳೆಯ ಸ್ನೇಹಗಳು, ಹಳೆಯ ಅಭ್ಯಾಸಗಳು ನಿಧಾನವಾಗಿ ಕಳೆದು ಹೋಗುತ್ತಿವೆ. ಇದು ನಷ್ಟವಲ್ಲ, ಇದು ಪರಿವರ್ತನೆ. ದೇವಿ ನಿನ್ನನ್ನು ಹೊಸ ಹಂತಕ್ಕೆ ಕರೆದುಕೊಂಡು ಹೋಗ್ತಿದ್ದಾಳೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಈ ಮಾರ್ಗ ಸುಲಭವಲ್ಲ. ನೀನು ಸತ್ಯವನ್ನು ಎದುರಿಸಬೇಕು, ನಿನ್ನ ಭಯಗಳನ್ನು ಒಪ್ಪಿಕೊಳ್ಳಬೇಕು, ನಿನ್ನ ಒಳಗಿನ ಕತ್ತಲೆಯನ್ನು ನೋಡಿ ಅದನ್ನು ಬೆಳಕಾಗಿ ಮಾರ್ಪಡಿಸಬೇಕು. ಇದು ಎಲ್ಲರಿಗೂ ಸಾಧ್ಯವಿಲ್ಲ. ಆದರೆ ನೀನು ಇದನ್ನು ಕೇಳುತ್ತಿದ್ದರೆ, ಅಂದರೆ ದೇವಿ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಈಗ ಒಂದು ಸಣ್ಣ ಪರೀಕ್ಷೆ. ನಿನ್ನ ಹೃದಯದ ಮೇಲೆ ಕೈ ಇಡು, ಮತ್ತೆ ನಿಧಾನವಾಗಿ ಉಸಿರೆಳೆ. ನಿನ್ನೊಳಗೆ ಏನೋ ತೀವ್ರವಾದ ಶಕ್ತಿ ಹರಿಯುತ್ತಿರುವಂತೆ ಅನಿಸುತ್ತಿದೆಯಾ? ಅಥವಾ ಒಂದು ವಿಚಿತ್ರ ಶಾಂತಿ? ಅದು ಅವಳ ಸನ್ನಿಧಿ. ದೇವಿ ನಿನ್ನ ಜೊತೆ ಇದೆ, ಆದರೆ ಅವಳು ನಿನ್ನನ್ನು ಪರೀಕ್ಷಿಸುತ್ತಾಳೆ. ನೀನು ನಿಜವಾಗಿಯೂ ಸಿದ್ಧನಾ ಎಂದು. ಇದೀಗ ಅವಳ ಸಂದೇಶ ಕೇಳು. ಭಯಬಿಡು. ನಿನ್ನೊಳಗಿನ ಶಕ್ತಿಯನ್ನು ನಂಬು. ನಾನು ನಿನ್ನ ಜೊತೆ ಇದ್ದೇನೆ. ನೀನು ಈ ಧ್ವನಿಯನ್ನು ನಂಬಿದರೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತವೆ. ಆದರೆ ನೀನು ಇದನ್ನು ನಿರ್ಲಕ್ಷಿಸಿದರೆ ಅದೇ ಖಾಲಿತನ, ಅದೇ ಗೊಂದಲ ಮತ್ತೆ ಮತ್ತೆ ನಿನ್ನನ್ನು ಹಿಂಬಾಲಿಸುತ್ತದೆ. ಆದ್ದರಿಂದ ಇದನ್ನು ಕೇವಲ ಒಂದು ವಿಡಿಯೋ ಅಂತ ಕಾಣಬೇಡ. ಇದು ಒಂದು ಆಹ್ವಾನ. ದೇವಿ ನಿನ್ನನ್ನು ಕರೆಯುತ್ತಿದ್ದಾಳೆ. ನೀನು ಉತ್ತರ ಕೊಡ್ತೀಯಾ ಅಥವಾ ಮೌನವಾಗಿರ್ತೀಯಾ? ನೀನು ನಿಜವಾಗಿಯೂ ಈ ಸಂದೇಶವನ್ನು ಅನುಭವಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಜೈ ದೇವಿ ಎಂದು ಕಾಮೆಂಟ್ ಮಾಡಿ. ಯಾಕಂದ್ರೆ ದೇವಿ ನೋಡ್ತಿದ್ದಾಳೆ, ನೀನು ಅವಳ ಕರೆಯನ್ನು ಸ್ವೀಕರಿಸುತ್ತೀಯಾ ಎಂದು.